ಕಂಡು ಬಂದಿಲ್ಲ ಅಂತ ಹೇಳ್ತಾರೆ. ಹುಡುಗಿಯ ಮೇಲೆ ಯಾವ ಗಾಯನೂ ಕಂಡು ಬಂದಿಲ್ಲ ಅಂತ ಹೇಳ್ತಾರೆ. ಸಾರಾ ಬ್ಲೈಂಡ್ ಆಗಿರೋದ್ರಿಂದ ರೇಪಿಸ್ಟ್ನ ಹೇಗೆ ಐಡೆಂಟಿಫೈ ಮಾಡ್ತಾಳಂತ CI ಪಾಲ್ ಯೋಚಿಸ್ತಾ ಅವಳ ಸ್ಟೇಟ್ಮೆಂಟ್ ತಗೊಂತಾನೆ. ಮಾರನೇ ದಿನ ಸಾರನ ಅಪ್ಪ CI ಕಾಲ್ ಮಾಡಿ ಅವನಿಗೊಂದು ಹುಡುಗನ ಸ್ಟ್ಯಾಚ್ಯೂ ತೋರಿಸ್ತಾನೆ. CI ಆಶ್ಚರ್ಯ ಆಗಿ ಅದು ಸಾರನೇ ಮಾಡಿದ್ದ ಅಂತ ಕೇಳ್ತಾನೆ. ಸಾರಾ ಕಣ್ಣು ಹೋಗೋ ಮೊದಲು ಸ್ಕಲ್ಪ್ಚರ್ ಮಾಡೋದು ಕಲ್ತಿದ್ಲು ಅಂತ ಅಪ್ಪ ಹೇಳ್ತಾನೆ. ಆದರೆ ಆ ಹುಡುಗನನ್ನೇ ನೋಡದೆ ಹೇಗೆ ಸ್ಟ್ಯಾಚ್ಯೂ ಮಾಡಿದ್ಲು ಅಂತ CI ಕೇಳ್ತಾನೆ. ಅವನು ರೇಪ್ ಮಾಡ್ತಿದ್ದಾಗ ಅವನ ಮುಖನ ಮುಟ್ಟಿ ಗುರುತು ಮಾಡ್ಕೊಂಡಿದ್ಲು ಅಂತ ಸಾರಾ ಹೇಳ್ತಾಳೆ. ಆಗ ಅಪ್ಪನಿಗೆ ನೆನ್ಪು ಬರುತ್ತೆ, ಈ ಹುಡುಗ ಪಕ್ಕದ ಮನೆ ವಿನೋದ್ನ ಮನೆಯ ಅಡ್ರೆಸ್ ಕೇಳ್ಕೊಂಬಂದಿದ್ದು. ಅಲ್ಲಿ ಹೋಗಿ ವಿನೋದ್ನ ಕೇಳಿದಾಗ ಆ ಹುಡುಗನ ಹೆಸರು ಮೈಕಲ್. ಅವನ ಮದುವೆ ಇನ್ವಿಟೇಷನ್ ಕೊಡೋಕ್ಕೆ ಬಂದಿದ್ದು ಅವನು ಮುಂಬೈಲಿರೋದು ಅಂತ ಹೇಳಿ ಅವನ ಅಡ್ರೆಸ್ CIಗೆ ಕೊಡ್ತಾನೆ. ಪಾಲ್ ಮುಂಬೈಗೆ ಹೋಗಿ ಮೈಕಲ್ನ ಅರೆಸ್ಟ್ ಮಾಡಿ ಲೋಕಲ್ ಸ್ಟೇಷನ್ಗೆ ಕರ್ಕೊಂಬರ್ತಾನೆ. ಸಾರಾನ ಐಡೆಂಟಿಫಿಕೇಷನ್ಗೆ ಕರ್ಕೊಂಡು ಹೋಗ್ತಾರೆ. ಮೈಕಲ್ ಜೊತೆ ಇನ್ನಷ್ಟು ಹುಡುಗರನ್ನ ನಿಲ್ಲಿಸಿ ಗುರುತು ಹಿಡಿಯೋಕ್ಕೆ